DK ಶಿವಕುಮಾರ್ಗಂತೂ ಎಷ್ಟೊಂದು ಗೋರ್ಕಂದಾನೆ ಸರ್. ಆ ಬಡವ್ರ ಹೊಟ್ಟೆ ಮೇಲೆ ಹೊಡಿತಾವನಲ್ಲ ಅವನು. 31 ದಿವಸಕ್ಕೆ 31 ತರ ಮಾಡುತ್ತಲ್ಲ ಅವನು. ಕೆಂಗೇರಿ ಪೊಲೀಸ್ ಒಯ್ತಾರಲ್ಲ ಅಂತ ಹೊಟ್ಟೆ ಕಿಚ್ಕೆ ನನ್ನನ್ನು ಕರ್ಕೋಗಿ 12:30 ಗಂಟೆ ಟಾನ್ದಲ್ಲಿ ಕುಣಿಸಿ ಹೋಗುವಂಗಿಲ್ಲ ಅಂಥೇಳಿ ತುಂಬ ನನಗೆ ಟಾರ್ಚರ್ ಕೊಟ್ಟರು ಸರ್. ಚಿಲ್ಲರೆ ಅಂಗಡಿ ವ್ಯಾಪಾರ ಮಾಡ್ತಿದ್ದು, ಐಟಮ್ನೂ ಬಿಟ್ಟಿಲ್ಲ ಸರ್. ಒಂದು 20-25 ಸಾವಿರ ರೂಪಾಯಿನ ಐಟಮ್ ನೆನ್ನೆ ಹಾಕಿದ್ದು, ಏನೂ ಬಿಟ್ಟಿಲ್ಲ. ತಗೋಗಿ ಹೊಡೆದು ಹಾಕ್ತಾವ್ರೆ. ನಮ್ಮ ಕಣ್ಣು ಮುಂದ್ಗಡೆ ಹೊಡೆದು ಹಾಕಿದ್ರೆ ನಮ್ಮ ಬಟ್ಟೆ ಅವ್ರಿ ಅಲ್ಲ. ನನ್ನ ಹೆಸರು ರಾಜಮ್ಮ ಅಂತ ಸರ್. ಕೆಂಗೇರಿ ಪೊಲೀಸ್ ಒಯ್ತಾರಲ್ಲ ಅಂತ ಹೊಟ್ಟೆ ಕಿಚ್ಕೆ ನನ್ನನ್ನು ಕರ್ಕೋಗಿ 12:30 ಗಂಟೆ ಟಾನ್ದಲ್ಲಿ ಕುಣಿಸಿ ಹೋಗುವಂಗಿಲ್ಲ ಅಂಥೇಳಿ ತುಂಬ ನನಗೆ ಟಾರ್ಚರ್ ಕೊಟ್ಟರು ಸರ್. ನೀನು ಒಯ್ತಿಯಲ್ಲ, ನೀನು ಹೋದ್ರೆ ನಿನ್ನ ಅಂಗಡಿ ಎತ್ತೀನಿ ಅಂತ ಎತ್ಕೋಗಿ ಎಲ್ಲ ಹಾಕವ್ರೆ ಅಂತ ಗೊತ್ತಿಲ್ಲ. ನಂದು 1 ಲಕ್ಷ ಲಾಸ್ ಆಗದೆ. ಇದು ನಾನು ಏನು ಕೇಳೋದು ಅಂದರೆ, ಈ ಸೋಮಶೇಖರ್ ಸರ್ ಸಂಘದಲ್ಲಿ ವೇಸ್ಟ್. ನಾವು ತಿರ್ಗಾ ಅವ್ನು 31 ದಿವಸಕ್ಕೆ ಆಗವನಲ್ಲ ಮಂತ್ರಿ, ಅವನಿಗೆ ಕರುಣೆ ಇದ್ದರೆ ಅವನಿಗೆ ಒಂದು ಅನ್ಯಾಯದಲ್ಲಿ ನಮ್ಮ ಹೆಣ್ಮಕ್ಳು ಹೊಟ್ಟೆ ಮೇಲೆ ಹೊಡಿತಾವನಲ್ಲ. ಇವತ್ತು ನಮ್ಮದು 1 ಲಕ್ಷ ಲಾಸ್ ಆಗದೆ ಸರ್. ಅದೇನು ಮಾಡ್ತಿರೋ ಏನೋ, ನಮಗೆ ನ್ಯಾಯ ಕೊಡಿಸ್ಕೊಡಿ. ನಮ್ದು ಇವತ್ತು ಅಂಗಡಿಯಲ್ಲಿ ಅಷ್ಟು ಸಾಮಾನು ಸಹಿತ ಎತ್ಕೋಗವ್ರೆ. ಎಲ್ಲಿ ಎತ್ಕೋಗವ್ರೆ? ಮನೆ ತಕ್ಕೋಗಿ ಮಡಿ ಕೊಡ್ತೀವಿ ಅಂದರು ಮನೆ ತಕ್ಕು ಮಡಿ ಕೊಟ್ಟಿಲ್ಲ. ಇವತ್ತು ನಮ್ಮನ್ನು ಅದು ಏನು ಮಾಡ್ತೀರಿ ಏನು ಎಲ್ಲ ನಿಮ್ಮದು, ನಮಗೆ ನ್ಯಾಯ ಕೊಡಿಸ್ಕೊಡಿ. ಪೆಟ್ಟಿ ಅಂಗಡಿ ಸರ್ ನಂದು, ಚಿಲ್ಲರೆ ಅಂಗಡಿ ವ್ಯಾಪಾರ ಮಾಡ್ತಿದ್ದು, ಐಟಮ್ನೂ ಬಿಟ್ಟಿಲ್ಲ ಸರ್. ಒಂದು 20-25 ಸಾವಿರ ರೂಪಾಯಿನ ಐಟಮ್ ನೆನ್ನೆ ಹಾಕಿದ್ದು, ಏನೂ ಬಿಟ್ಟಿಲ್ಲ. ತಗೋಗಿ ಹೊಡೆದು ಹಾಕ್ತಾವ್ರೆ. ನಮ್ಮ ಕಣ್ಣು ಮುಂದ್ಗಡೆ ಹೊಡೆದು ಹಾಕಿದ್ರೆ ನಮ್ಮ ಬಟ್ಟೆ ಅವ್ರಿ ಅಲ್ವಾ. 50 ಸಾವಿರ ಸರ್ ನಾನು ಪೆಟ್ಟಿ ಮಾಡಿಸಿರೋದು. 2 ಅವರ್ ಟೈಮ್ ಕೊಡಿ ಅಂದರೆ ಟೈಮ್ ಕೊಟ್ಟಿಲ್ಲ. ನನಗೆ ಹೊಟ್ಟೆ ಉರಿತದೆ ಸರ್. ಕೆಂಗೇರಿ ಪೊಲೀಸ್ನವ್ರಿಗೆ ಧಿಕ್ಕಾರ ಸರ್. ಕೆಂಗೇರಿ ಪೊಲೀಸ್ನವರಿಂದ ನನಗೆ ಅನ್ಯಾಯ ಆಗದೆ. ಕೆಂಗೇರಿ ಪೊಲೀಸ್ನವ್ರಿಗೆ ಅದು ಏನು ಮಾಡ್ತಾರೋ, ನನಗೆ ದೇವ್ರ ಸತ್ತಾಗಲೂ ನಂಗೆ ಹೊಟ್ಟೆ ಉರಿತದೆ. ನನಗೆ 4 ಮಕ್ಕಳು, ನನ್ನ ಮಕ್ಕಳು 4 ಮಕ್ಕಳು ನಾನು ಸಾಕಿದ್ದೀನಿ. 8 ಮಕ್ಕಳಿಗೆ ಹೊಟ್ಟೆ ಮೇಲೆ ಹೊಡಿತಾವ್ರವರು. ನನ್ನ ಅನಾಥ ಮಕ್ಕಳು ಓದಿಸ್ತಾ ಇದೆ ಸರ್. ನಾನು ಅದು ವ್ಯಾಪಾರ ಮಾಡಿ ನನ್ನ ಅನ್ಯಾಯ ಮಾಡೋರೆ. ನನಗೆ ನ್ಯಾಯ ಕೊಡಿಸ್ಕೊಡಿ ಸರ್. ನನಗೆ ತುಂಬ ಅನ್ಯಾಯ ಮಾಡೋರೆ. ಕೆಂಗೇರಿ ಪೊಲೀಸ್ನವ್ರಿಗಂತೂ ಧಿಕ್ಕಾರ ಸರ್. ಕೆಂಗೇರಿ ಪೊಲೀಸ್ನವ್ರು ಸರ್ವನಾಶ ಆಗಲಿ ಸರ್. ರಾಜಮ್ಮ ಅಂತ ಸರ್. ನಾನು ಕೆಂಗೇರಿಯಿಂದ ರಾಬಿನ್ ಥಿಯೇಟರ್ ರೈಲ್ವೆ ಸ್ಟೇಷನ್ ಅಂತ ಅಂಗಡಿ ಮಡಗಿದೆ ಸರ್. ನಮ್ಮದು ಸೈಡಲ್ಲದೆ ಅಂಗಡಿ, ಇಲ್ಲಿ ಫುಟ್ಪಾತಲ್ಲೂ ಇಲ್ಲ, ಏನಿಲ್ಲ. ಫುಟ್ಪಾತಲ್ಲಿ ಇದ್ರೆ ಬೇಕಾದ್ರೆ ಅವ್ರು ಎತ್ತಲಿ ಸರ್. ನನ್ನ ಸೈಡಲ್ಲಿದ್ದ ಅಂಗಡಿ ಎಲ್ಲನೂ ಬಿಟ್ಟವ್ರೆ ಸರ್. ನಂದು ಒಂದು ಮಾತ್ರ ಎತ್ತವ್ರೆ, ಮೀಟಿಂಗ್ಗೆ ಜನ ಕರ್ಕೊ ಹೋಯ್ತಾಳಲ್ಲ ಅಂತ. ನಮಗೆ ಟೀಮು ಒಂದು 200 ಟೀಮ್ ಇದೆ ಸರ್. ಅವಳು ಕರ್ಕೊ ಹೋಯ್ತಾಳಲ್ಲ ಇವಳು ಅಂತಲೇ ನನಗೆ ಪೆಟ್ಟಿ ಎತ್ತಿ ಇವತ್ತು ನನಗೆ ಅನ್ಯಾಯ ಮಾಡೋರು. ನನಗೆ ನ್ಯಾಯ ಕೊಡಿಸ್ಕೊಡಿ ಸರ್ ದಯವಿಟ್ಟು. ಇಲ್ಲ ಅಂದರೆ ಪೊಲೀಸ್ ಸ್ಟೇಷನ್ ಮುಂದೆನೇ ಸಾಯಿ ಕೊಡಿ ಅಷ್ಟೇ ನಾನು ಹೇಳೋದು ಸರ್. ಇಲ್ಲ ಸರ್, ಯಾಕೆಂದರೆ 8 ಮಕ್ಕಳು ಹೊಟ್ಟೆ ಮೇಲೆ ಹೊಡಿತಾವ್ರೆ. ಹೆಂಗೆ ಸಾಮಾನು ಸಹಿತ ಸಾಮಾನು ಎತ್ಕೋಕ್ಕೂ ಬಿಟ್ಟಿಲ್ಲ ಸರ್. 2 ಅವರ್ ಟೈಮ್ ಕೊಡಿ ಅಂದರೂ ಕೊಟ್ಟಿಲ್ಲ. ನಮ್ಮ ಗಾಡಿ ಬಂದಿತ್ತು, ನಮ್ಮ ಗಾಡಿಗೂ ಬಿಟ್ಟಿಲ್ಲ ಅವರು ಎತ್ತೋಕ್ಕೆ. ಅವ್ರ ಗಾಡೀಲಿ ಎತ್ಕೋಗಿ ಬಿಟ್ಟವ್ರೆ. ನಮ್ಗೆ ಅದು ಏನು ಮಾಡ್ತೀರ ಸರ್? ನಮಗೆ ತುಂಬ ಅನ್ಯಾಯ ಮಾಡೋರು ಕೆಂಗೇರಿ ಪೊಲೀಸು. ನೀವೇನು ಮಾಡ್ತೀರಿ ಅಂತ ಹೇಳಿ ಸರ್. ಅದರಲ್ಲಿ DK ಶಿವಕುಮಾರ್ಗಂತೂ ಎಷ್ಟೊಂದು ಗೋರ್ಕಂದಾನೆ ಸರ್. ಆ ಬಡವ್ರ ಹೊಟ್ಟೆ ಮೇಲೆ ಹೊಡಿತಾವನಲ್ಲ ಅವನು. 31 ದಿವಸಕ್ಕೆ 31 ಥರ ಮಾಡುತ್ತಲ್ಲ ಅವನು. ಯಾಕೆ ಸರ್? ಅವ್ನಿಗಿನ್ನೂ ಸಾಕಾಗಲಿಲ್ವಾ? ಬಡವ್ರ ಹೊಟ್ಟೆ ಮೇಲೆ ಹೊಡಿಬೇಕು ಅವನು. ಇನ್ನೂ ಸಾಕಾಗಿಲ್ಲ ಅಂತ ಹೇಳಿ ಸರ್. ನಮ್ಮವು ಇರೋ ಹೆಂಗೋ ನನ್ನ ಮನೇನ ಅವನ ಹೆಸರಿಗೆ ಬರೆಸ್ಕೊಬಿಡಿ, ನಮ್ಮನ್ನ ಬೀದಿಗಾರ ಬಿಟ್ಬಿಡಿ. ಆಮೇಲೆ ಅವ್ನಿಗೆ ಅಷ್ಟೊಂದು ಖುಷಿ ಅಂದರೆ ಸರ್, ನಾನು ಕಷ್ಟಪಟ್ಟು ಲೋನ್ ಕಟ್ತೀನಿ ಸರ್. 70 ಸಾವಿರ ಮನೆ ಲೋನ್ ಕಟ್ತೀನಿ, 15 ಸಾವಿರ ಸಂಘದ ಲೋನ್ಗಳು ಕಟ್ತೀನಿ. ನಾನು ಅದೇ ಮಾಡಿ ಜೀವನ ಮಾಡ್ತಿದ್ದೆ. ಇವತ್ತು ಕೆಂಗೇರಿ ಪೊಲೀಸ್ನವರು DK ಶಿವಕುಮಾರು ನಾನು ಹೊಟ್ಟೆ ಮೇಲೆ ಹೊಡೆದವ್ರು ಸರ್. ನಾನು ಸೋಮಶೇಖರ್ ನನಗೆ ಫೋನ್ ಮಾಡಿದೆ, ಅರ್ಧ ಗಂಟೆ ಬರ್ತೀನಿ ಅಂದರು. ಅವ್ರು ಬರೋ ಗಂಟೆನೂ ಬಿಟ್ಟು ನಾನು 20 ವರ್ಷ ಆಯಿತು ಸರ್. ಹೌದು ಸರ್, 20 ವರ್ಷದಿಂದ ಯಾರು ಏನು ಮಾಡಿರಲಿಲ್ಲ. ಅಲ್ಲೊಬ್ಬ ಅವನು ಸರ್, ಅವನ ಪಕ್ಷಕ್ಕೆ ನಾನು ಹೋಗಲಿಲ್ಲ ಅಂತ ರಾಮು ಅಂತ ಸರ್ ಅವನ ಹೆಸರು. ದುಬಾಸಿಪಳ್ಳಿ ಅದನ್ನು ಅವ್ನಿಗೆ ಹೊಟ್ಟೆ ಕಿಚ್ಚಿತ್ತು ಸರ್. ಕಾಂಗ್ರೆಸ್ ಪಕ್ಷಕ್ಕೆ ಹೋಯ್ತಾಳಲ್ಲ ಅಂತ ನನಗೆ ಅವ್ನು ಆ ಥರ ಮಾಡಿಸಿರೋದು. ನನಗೆ ದಯವಿಟ್ಟು ಕೆಂಗೇರಿ ಪೊಲೀಸ್ನವರು ಅನ್ಯಾಯ ಮಾಡೋರೆ, ಅವ್ರಿಗೆ ಶಿಕ್ಷೆ ಆಗಬೇಕು. ತಿರ್ಗಾ ಈ ಬೀದಿ ಬದಿ ವ್ಯಾಪಾರದಲ್ಲಿ ಬಂದು ಕಿತ್ಕೊಂಡಿರೋರಿಗೆ ಅನ್ಯಾಯ ಮಾಡಿ ನಮಗೆ ನ್ಯಾಯ ದೊರಕಿಸ್ಕೊಡಿ ಸರ್. ನಮ್ಮ ಕೈಲಿ ತಡ್ಕೊಕ್ಕಾಗ್ತಾ ಇಲ್ಲ.
ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.